ಬಾಬಣ್ಣ 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 ಯಾನಾಯ್ತು ಗರ ಬಡ್ದರಂಗೆ ಕಂಬ ಹಿಡ್ಕೊಂಡು ನಿಂತಿದ್ದೀರಲ್ಲ ಯಾನಾಯ್ತು ಇಷ್ಟೊತ್ತು ನಾ ಕಂಡದು ಕನ್ಸ ಬಾಬಣ್ಣ ಏನಾಗಿತ್ತು ನಿಮ್ಗೆ ಇತ್ತೀಚೆಗೆ ಏನೇನೋ ಮಾತಾಡ್ತಾ ಇದ್ದೀರಿ ಯಾಕ ಯಾರನ್ನಾದ್ರೂ ನೆನ್ಸ್ಕೊಂಡು ಕನಸು ಕಾಣ್ತಾ ಇದೀರಿಯಾ ಅನ್ನ ಪುಟ್ನಲ್ಲಿ ಎಂತ ಮಾತು ಅಂತ ಅಡಿಯಮ್ಮೆ ನೀ ಇರ್ಬೇಕಾದ್ರೆ ನಾನು ಬ್ಯಾರವ್ರು ನೆನ್ಸ್ಕೊಂಡು ಯಾಕೆ ಕನಸ್ಕಾಣ್ಲಿ ಬಾಬಣ್ಣ ನೀವ್ ಯಾವತ್ತರ ತಿಟ್ಟುವ ಮೂಕಮ್ಮೆ ನನ್ನ ಯಾವತ್ತಾರ ನಿನ್ ಜೊತೆ ಸುಳ್ಳು ಹೇಳಿದನ ಅನ್ನಪ್ಪನವ್ರ ಆನೆಗಳು ದಿಟ ಬಾಬಣ್ಣ ಬಿಡ್ತೋನಿ ಪಾಪ ಜನರವ್ರ ಮೇಲೆ ಕಾಣೆ ಮಾಡೀನಿ ಸರಿ ಮರಿನ ತಾನೆ ಪೂಜೆ ಮಾಡಬೇಕು ಅದಕ್ಕೆ ಅನ್ನಪ್ಪನವ್ರ ಮೇಲೆ ಆಣೆ ಮಾಡಿದಿ ಯಾನಂದ್ರಿ ಆಮೇಲೆ ಪುಟ್ಮಲಿ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಹೋಗಿ ಕ್ಯಾಮೆ ನೋಡ್ಕೊ ಸರಿ ಬಾಬಣ್ಣ ಮಧುರ ಅವ್ರ ಜೊತೆಗೆ ಪಸಂದಾಗ ಕನಸು ಕಾಣ್ತಾ ಇದ್ದಿ ಈ ಪುಟ್ಮಲಿ ಬಂದು ಎಲ್ಲನೂ ಹಾಳು ಮಾಡ್ಬಿಟ್ಟ ಮಧುರ ಅವ್ರೆ ಏನ್ ಗೌಡ್ರೆ ತುಂಬಾ ಖುಷಿಯಾಗಿ ಬರ್ತಿದ್ದೀರಾ? ಹೇಳಿ ಮಧುರ ಅವ್ರೆ ನನ್ನ ಖುಷಿಗ ನೀವೇ ಕಾರಣ ನಿಮ್ ಖುಷಿಗೆ ನಾನ್ ಕಾರಣನ? ಏನ್ ಹೇಳ್ತಿದ್ದೀರಾ? ಇದೇನ್ ಗೌಡ್ರೆ ತಾಯ್ತ ತಂದಿದ್ದೀರಾ? ರಾತ್ರಿ ಯಾವ್ದಾದ್ರು ದೆವ್ವ ನೋಡಿ ಹೆದ್ರುಕೊಂಡ್ರ? ಮಧುರ ಅವ್ರೆ ಇದು ದಯ್ಯ ಪುಡ್ಸ ಕತ್ಗಳ ತಾಯ್ತಾ ಅಲ್ಲ ನಿಮ್ಮಂತ ಪಸಂದಾಗಿರೋ ಎಣ್ಣೆಗಳ ಮೇಲೆ ಯಾರು ಕಣ್ಣು ಹಾಕ್ಬಾರ್ದು ಅಂತ ಕತ್ಗಳ ತಾಯ್ತಾ ನಂಗ್ ಮದ್ವೆ ಆಗಿದೆ, ನಂಗೆ ಯಾರು ಕಣ್ಣು ಹಾಕ್ತಾರೆ? ನಾನು ಮಧುರ ಅವ್ರೆ ನಾ ಕಣ್ಣು ಹಾಕ್ತಾ ಇರ್ಬೋದು ಆದ್ರೆ ಊರ್ಲಿರೋರೆಲ್ಲ ಕಣ್ಣು ಹಾಕ್ತಾರೆ ನೋಡಿ ಮಧುರ ಅವ್ರೆ ಮಾವು ಕಾಯಾಗಿದ್ದಕ್ಕಿಂತ ಮಾಗಿ ಹಣ್ಣಾದಾಗ್ಲಿ ಶಾನೆ ಪಸಂದ ಕಾಣೋದು ನೀವೇನ್ ಹೇಳಿದ್ರು ನಂಗೇನು ಅರ್ಥ ಆಗಿಲ್ಲ. ಈಗ ನೀವು ಮಾಗಿರೋ ಮಾವಿನ ಹಣ್ಣು ಹೊಂದಿ ಮಧುರ ಅವ್ರೆ ಇದನ್ನ ಕಟ್ಕೊಳ್ಳಿ ನಿಮ್ಮ ಮೇಲೆ ಯಾರು ಕಣ್ಣು ಹಾಕಲ್ಲ. ಬೇಡ ಗೌಡ್ರೆ ನಂಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಮಧುರ ಅವ್ರೆ ಮನ್ಸರು ಕಣ್ಣು ಹಾಕ್ಬಿಟ್ರೆ ಮರನೇ ಮುರಿದು ಬಿದ್ದೋಯ್ತದೆ ಇನ್ನು ನಾವು ಯಾವ ಸಿಮ್ಮಲ್ಲಿ ಅಕ್ಕ ಸುಮ್ಮನೆ ಕಟ್ಕೊಳ್ಳಿ. ಬೇಡ ಗೌಡ್ರೆ. ಮಧುರ ಅವ್ರೆ ನಿಮ್ಮ ಕೈ ಕೊಡಿ ನಾನೇ ಕಟ್ತೀನಿ. ಬೇಡ ಅನ್ನಲ್ಲ ಮಧುರ ಅವ್ರೆ ಮಧುರ ಅವ್ರೆ ಇದ್ಯಾನದು ತಾಯ್ತ ಕಟ್ಸಿದ ಇಟ್ಕಲ್ಲೇ ನಾಚ್ಕೊಂಡು ಅತ್ತ ತಿರ್ಕೊಂಬಿಟ್ರಿ ನನ್ನ ಚೊರ್ಕೋಸಿ ಮುಖ ತೋರಿಸಿ ಮಧುರ ಮಧುರ ನಾನು ಅರುಂಧತಿ ನನಗೆ ಮಾಟ ಮಾಡಿಸಿ ಕಟ್ ಹಾಕ್ತೇನೋ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.